ಗೆಲ್ಲೋ ತನಕ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. 6 ತಿಂಗಳಿಂದ ಕೂಡ ನಮ್ಮ ಕೆಜಿಎಫ್ ತಾಲೂಕು ಮತ್ತು ಇಡೀ ಜಿಲ್ಲೆಯಾದ್ಯಂತ ಕೂಡ ಏನು ನಮ್ಮ ಮಾವು ಬೆಳೆಗಾರರಿದ್ದಾರೆ, ತುಂಬಾ ಸಂಕಷ್ಟದಲ್ಲಿದ್ದಾರೆ. ಕಳೆದ ಜನವರಿ ತಿಂಗಳಿಂದ ಕೂಡ ಮಳೆ ಬರ್ದಿರ ಟ್ಯಾಂಕರ್ ಅಲ್ಲಿ ನೀರು ಹೊಡಿಸಿ ಔಷಧಿ ಮತ್ತು ಇತರೆ ಖರ್ಚಿಗೂ ಕೂಡ 1 ಎಕರೆಗೆ ಕನಿಷ್ಠ ಅಂದ್ರೆ 15ರಿಂದ 20 ಸಾವಿರ ಖರ್ಚಾಗ್ತಾ ಇದೆ. ಮತ್ತೆ ಕಳೆದ 1-2 ತಿಂಗಳ ಮುಂಚೆ ಕೂಡ ಅಕಾಲಿಕವಾಗಿ ಒಂದು ಗಾಳಿ ಮತ್ತು ಅಲಿಕಲ್ಲು ಮಳೆಗೆ ಕೂಡ ತುಂಬಾ ನಷ್ಟವಾಗಿದ್ದಾರೆ. ಆಗ ಕೂಡ ನಾವು ಇದೇ ನಮ್ಮ ತಹಸೀಲ್ದಾರ್ ಕಚೇರಿ ಎದುರು ಕೂಡ ಬಂದು ಮನವಿ ಪತ್ರ ಕೊಟ್ಟಿದ್ವಿ. ಅದಕ್ಕೂ ಕೂಡ ಇದುವರೆಗೂ ಒಂದು ಪರಿಹಾರ ಬಂದಿಲ್ಲ. ಮತ್ತೆ ಇರುವಂತಹ ಒಂದು ಶೇಕಡ 20ರಿಂದ 30ರಷ್ಟು ಕಾಯಿ ಮಾತ್ರ ಇದೆ. ಅದು ಇರುವಂತಹ ಕಾಯಿಗೂ ಕೂಡ ಕೇವಲ 2 ರೂಪಾಯಿ 3 ರೂಪಾಯಿ ಕೇಳ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ಕಳೆದ 1 ವಾರ 10 ದಿವಸ ಮುಂಚೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಚಿನ್ನಪ್ಪ ರೆಡ್ಡಿ ಅವರ ಜೊತೆಗೂಡಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಇಬ್ಬರಿಗೂ ಕೂಡ ನಮ್ಮ ಪತ್ರದ ಮೂಲಕ ಮನವಿ ಮಾಡಿದ್ವಿ. ಆದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಬರ್ತಾ ಇಲ್ಲ. ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ಅಂದ್ರೆ 22ನೇ ತಾರೀಕು ಇಡೀ ನಮ್ಮ ಕೋಲಾರ ಜಿಲ್ಲೆ ಬಂದ್ಯನ್ನು ಘೋಷಣೆ ಮಾಡಿದ್ರು. ಅವರಿಗೆ ಸಂಪೂರ್ಣವಂತಹ ಬೆಂಬಲವನ್ನು ನಮ್ಮ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಶ್ರಮದ ಸಂಘದ ವತಿಯಿಂದ ಮತ್ತು ಸಮಸ್ತ ಕೆಜಿಎಫ್ ತಾಲೂಕಿನ ರೈತರ ಪರವಾಗಿ ಕೂಡ ಇವತ್ತಿನ ದಿವಸ ನಾವು ನಮ್ಮ ಕೆಜಿಎಫ್ ತಾಲೂಕಿನ ಕಚೇರಿ ಮುಂದುಗಡೆ ಬಂದು ಒಂದು ಮಾವಿನಕಾಯಿಯನ್ನು ಸುರಿದು ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಆದಷ್ಟು ಬೇಗ ಕೂಡ ನಮ್ಮ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಕೂಡಲೇ ಬೆಂಬಲ ಬೆಲೆ ನೀಡಬೇಕು. ಅದ್ರ ಜೊತೆಗೆ ಕನಿಷ್ಠ ಅಂದ್ರೆ 1 ಎಕರೆಗೆ 15ರಿಂದ 20 ಸಾವಿರ ರೂಪಾಯಿ ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಒಂದು ಧರಣಿ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಿದ್ವಿ. ನೋಡಿ, ಈಗ ಕಳೆದ 3-4 ದಿವಸಕ್ಕೆ ಮುಂಚೆನೆ ಏನು ರೈತರ ಒಂದು ಹಿತಾಸಕ್ತಿಯನ್ನು ಗಮನಿಸಿಕೊಂಡು ನಮ್ಮ ಆಂಧ್ರ ಪ್ರದೇಶ ಸರ್ಕಾರ ಬಂದ್ಬಿಟ್ಟು 4 ರೂಪಾಯಿ ಘೋಷಣೆ ಮಾಡಿದೆ. ಆದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮೀನಾಮೇಷ ಮಾಡಿಕೊಂಡು ಇದುವರೆಗೂ ಕೂಡ ನಮ್ಮ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಆದಷ್ಟು ಬೇಗ ಬೆಂಬಲ ಬೆಲೆ ನೀಡಬೇಕಂತೇಳಿ ಇವತ್ತಿನ ದಿವಸ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ. ಬೇರೆ ಸ್ಟೇಟ್ಗಳು ಕೊಡ್ತಾ ಇದ್ದಾರೆ, ಈ ಸ್ಟೇಟ್ ಅಲ್ಲಿ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹೇಗೆ ರೈತರು ಇದಾಗ್ತಾರೆ? ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ರೈತರಿಲ್ಲ ಅಂದ್ರೆ ಹೆಂಗ್ ಮುಂದುವರೆಯುತ್ತೆ? ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ದೇಶಗೆಲ್ಲ ಹೋಗ್ತಾ ಇದೆ. ಅದನ್ನು ಪರ್ಟಿಕ್ಯುಲರ್ ಆಗಿ ಯಾವ ತರ ಮಾಡ್ಬೇಕು ಅಂತ ಮಾಡೋಕ್ಕೂ ಮುಂದೆ ಬರ್ತಾ ಇಲ್ಲ ಸರ್ಕಾರ. ರೈತರು ಏನ್ ಮಾಡ್ಬೇಕು? ಇವತ್ತು ಸರ್ಕಾರ ಅದೇ ಗೌರ್ಮೆಂಟ್ ಸಪೋರ್ಟ್ ಪಕ್ಕದ ರಾಜ್ಯದಲ್ಲಿ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ 4 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಇನ್ನೂ ನಿದ್ದೆ ಹೋಗ್ತಾ ಇದೆ. ಒಬ್ರೊಬ್ರು ನನಗೆ ಬೇಕು ಸೀಟು ನಿನಗೆ ಬೇಕು ಅಂತ ಕುರ್ಚಿ ಕಚ್ಚಾಟದಲ್ಲೇ ಇನ್ನೂ ಅದೇ ಮುಗಿತಾ ಇಲ್ಲ. ಆದ್ರೆ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾರು ಕೇಳೋರಿಲ್ಲ, ಬರೀ ಅವ್ರ ಅಧಿಕಾರಕ್ಕೋಸ್ಕರ ಬರೀ ಅಧಿಕಾರದಲ್ಲೇ ಇದ್ದಾರೆ. ಆದ್ರೆ ಇಲ್ಲಿ ರೈತರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ಸಲ ಸರ್ಕಾರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವರ ಕಷ್ಟಗಳು. ಇವ್ರು ಹೇಳ್ತಾರೆ ನಾವು ರೈತರ ಪರ ಸರ್ಕಾರ ಅಂತ. ಏನು
ಏನ್ ಮಣ್ಣಂಗಟ್ಟಿ ಏನ್ ರೈತರ ಪರ ಸರ್ಕಾರ ನೀವು? ನಮ್ಗೆ ಆಲಿಕಲ್ಲು ಗಾಳಿ ಹೊಡೆದು ಎಲ್ಲ 50% ಎಲ್ಲ ನಾಶನ ಆಯ್ತು ಬೆಳೆ. ನಾವೆಲ್ಲ ಅರ್ಜಿಗಳು ಕೊಟ್ಟು ಜಿಲ್ಲಾಧಿಕಾರಿ ಕೊಟ್ಟು 1 ತಿಂಗಳು 1.5 ತಿಂಗಳಾಗಿದೆ. ಆದ್ರೆ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನ್ ನಿದ್ದೆ ಹೋಗ್ತಾ ಇದೆ ಸರ್ಕಾರ, ಇಲ್ಲ ಆಡಳಿತ ನಡೆಸ್ತಾ ಇದಾರೆ, ಒಂದು ಅರ್ಥ ಆಗ್ತಾ ಇಲ್ಲ. ರೈತರ ಬಗ್ಗೆ ಮಾತಾಡಿದ್ರೆ ನಾವು ರೈತರ ಬಗ್ಗೆ ಅಂತಾರೆ. ಇಲ್ಲ, ರೈತರ ಬಗ್ಗೆ ಇಲ್ಲ, ಬರೀ ಅವರ ಅಧಿಕಾರಕ್ಕೋಸ್ಕರನೇ ಅವರು ಹೊಡೆದಾಡ್ಕೊಳ್ತಾ ಇದ್ದಾರೆ. ಈಗ ದಯವಿಟ್ಟು ನಮ್ಗೆ ಬೇಗ ಇದಕ್ಕೆ ಪರಿಹಾರ ಕೊಡ್ಬೇಕಂತೇಳಿ ನಾವು KGF ತಾಲೂಕ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾವು ಬೆಳೆಗಾರ ಸಂಘದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೋಡಿ, ಇದೇ ಪರಿಸ್ಥಿತಿ ಬಂದ್ಬಿಟ್ಟು ಏನು ಗಿಡದಲ್ಲಿ ಕಾಯಿ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಎಲ್ಲ ಉದುರೋಗ್ತಾ ಇದೆ. ಇದುವರೆಗೆ ಒಂದು ವಾರಕ್ಕೆ ಮುಂಚೆ ಅಂದ್ರೆ ಒಂದು ಜೂನ್ 15ರಿಂದ 20ನೇ ತಾರೀಕು ಒಳಗಡೆ ನಾವು ಮಾವನ್ನು ಕಟಾವು ಮಾಡ್ಬೇಕಾಗುತ್ತೆ. ಆದ್ರೂ ಕೂಡ ಕಟಾವು ಮಾಡಕ್ಕೆ ಯಾರು ಆರ್ಡರ್ ತಗೊಳ್ತಾ ಇಲ್ಲ. ಬೇಕಾದ್ರೆ ಆಂಧ್ರ ಪ್ರದೇಶ ನೋಡ್ಬೋದು, ಅಲ್ಲಿ ನಮ್ ಕಾಯಿ ಹೋಗ್ತಾ ಇದ್ರೆ ಅವರು ಬರಕ್ ಕೇಳ್ತಾ ಇಲ್ಲ. ಅವರು ನಮ್ಮ ಕರ್ನಾಟಕದ ಕಡೆಯಿಂದ ಏನು ಮಾವು ತಗೊಂಡು ಹೋಗ್ತಾ ಇದ್ರೆ ಅವ್ರು ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲೇ ಬಂದ್ಬಿಟ್ಟು ಅವ್ರು ಸರ್ಕಾರದ ವತಿಯಿಂದ 4 ರೂಪಾಯಿ ಕೊಡ್ತಾ ಇದ್ರೆ. ಆದ ಕಾರಣಕ್ಕಾಗಿ ನಮ್ಮ ಏನು ಮಾವಿನ ಪರಿಸ್ಥಿತಿ ಈಗ ನಮ್ಮ ಗಿಡಗಳೆಲ್ಲ ಈ ರೀತಿ ಕೊಳಿತಾ ಇದೆ. ಆದ ಕಾರಣಕ್ಕಾಗಿ ಶೀಘ್ರವಾಗಿ ಕೂಡ ನಮ್ಮ ಸರ್ಕಾರ ಏನು ಎಚ್ಚೆತ್ತುಕೊಂಡು ಏನೋ ಒಂದು ಅನುಕೂಲ ಮಾಡಿದ್ರೆ ಸಮಸ್ತ ಎಲ್ಲ ನಮ್ಮ ಮಾವು ರೈತರಿಗೆ ಕೂಡ ಒಂದು ಒಳ್ಳೇದಾಗತ್ತೆ ಅಂತೇಳಿ ಇವತ್ತಿನ ದಿವಸ ನಾನು ಮನವಿ ಮತ್ತು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀವಿ. ಹೌದು, ಅವ್ರು ಬಂದಿದ್ರು. ಸ್ಥಳ ಪರಿಶೀಲನೆ ಬಂದ್ಬಿಟ್ಟು ನಮ್ಮ ತೋಟಗಾರಿಕೆ ಮತ್ತು ನಮ್ಮ ಜಂಟಿಯಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಜಂಟಿ ಸಮಿತಿ ರಚನೆ ಮಾಡಿಕೊಂಡು ಒಂದು ರಿಪೋರ್ಟ್ ಕೂಡ ಹಾಕೊಂಡು ಹೋಗಿದ್ದಾರೆ. ಆದ್ರೂ ಕೂಡ ಸರ್ಕಾರ ಕಡೆಯಿಂದ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂತಹ ಒಂದು ಉತ್ತರವನ್ನು ನಮ್ಗೆ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ನಮ್ಗೆ ನಿಜವಾಗ್ಲೂ ಕೂಡ ಈಗ ಆತ್ಮಹತ್ಯೆ ಒಂದೇ ದಾರಿ ಆಗ್ತಾ ಇದೆ ನಮ್ಮಲ್ಲಿ ಕೂಡ. ಯಾಕಂತ ನೋಡಿ, ನಮ್ಮ KGF ತಾಲೂಕಿನಲ್ಲಿ ಸರಿಸುಮಾರು ಅಂದ್ರೆ 4,000 ಹೆಕ್ಟೇರ್ ಅಷ್ಟು ನಮ್ಮ ರೈತರು ಇದ್ದಾರೆ, ಅಂದ್ರೆ ಬೆಳೆ ಬೆಳೀತಾ ಇದ್ದಾರೆ. ಇದನ್ನ ನಂಬಿಕೊಂಡು ಸುಮಾರು 4,000 ರಿಂದ 5,000 ರೈತರಿದ್ದಾರೆ. ಆದ ಕಾರಣಕ್ಕಾಗಿ ಒಂದು ಪ್ರಾಥಮಿಕವಾಗಿ ಕೂಡ ಇದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ಶಾಲಾ ಶಿಕ್ಷಣಕ್ಕಾಗಿರ್ಬೋದು ಮತ್ತು ಜೀವನೋಪಾಯಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಇದನ್ನೇ ನಂಬಿಕೊಂಡಿದ್ದಾರೆ. ಆದ ಕಾರಣಕ್ಕಾಗ ಇಲ್ಲ ಅಂದ್ರೆ ಪರಿಹಾರ ವಿತರಣೆ ಮಾಡಿ, ಇಲ್ಲ ಅಂದ್ರೆ ಕೂಡ ನಮಗೆ ಒಂದು ಆತ್ಮಹತ್ಯೆ ಮಾಡೋದಕ್ಕೆ ಒಂದು ದಾರಿ ಕೊಡಿ, ಒಂದು ದಯಾಮರಣ ಕೊಡ್ಬೇಕಂತ ನಾನು ನಮ್ಮ ರೈತರ ಪರವಾಗಿ ಕೂಡ ಒಂದು ನಮ್ಮ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ.